ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಈ ಒಂದು ಇನ್ಶಾಟ್ ಅಪ್ಲಿಕೇಶನಲ್ಲಿ ವೀಡಿಯೋಸ್ನ ಯಾವುದೇ ಒಂದು ವಾಟರ್ ಮಾರ್ಕ್ ಇಲ್ಲದೆ ಎಕ್ಸ್ಪೋರ್ಟ್ ಅಥವಾ ಸೇವ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮೊಂದು ಇನ್ಶಾಟ್ ಅಪ್ಲಿಕೇಶನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಂತರ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನೀವು ಯಾವುದು ಒಂದು ವಿಡಿಯೋನ ಎಡಿಟ್ ಮಾಡೋದ್ರಿಂದ ಇಲ್ಲಿ ವಿಡಿಯೋ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಿಮ್ಮೊಂದು ಗ್ಯಾಲರಿಯಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ. ಸೊ ನಾನು ಇವಾಗ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ನೀವು ಏನಾದರೂ ಎಡಿಟಿಂಗ್ನ ಮಾಡಬೇಕಿದ್ರೆ ಎಡಿಟಿಂಗ್ನ ಮಾಡ್ಬೋದು. ಈ ರೀತಿ ಫಿಲ್ಟರ್ಗಳನ್ನೆಲ್ಲ ಕೊಟ್ಟು ಎಡಿಟಿಂಗ್ನ ಮಾಡ್ಬೋದು. ಸೊ ಎಡಿಟಿಂಗ್ ವಿಡಿಯೋ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇಷ್ಟೊಂದು ವಿಡಿಯೋ ಆಯಿತು. ಸೊ ಈ ವಿಡಿಯೋನ ನಾವು ಇವಾಗ ಎಕ್ಸ್ಪೋರ್ಟ್ ಮಾಡಬೇಕು. ಬಟ್ ಇಲ್ಲಿ ನೀವು ಈ ಕೆಳಗಡೆ ನೋಡ್ಬೋದು ಇನ್ಶಾಟ್ ಅನ್ನೊಂದು ಏನು ವಾಟರ್ ಮಾರ್ಕ್ ಅನ್ನೋದು ಕಾಣಿಸ್ತಾ ಉಂಟು. ಸೊ ಅದನ್ನು ನೀವು ಸೇವ್ ಮಾಡುವಾಗ ಅದು ಬರಬಾರ್ದು. ಸೊ ಅದು ಬರಬಾರ್ದಿದ್ದರೆ ಆ ಒಂದು ಇನ್ಶಾಟ್ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಆಪ್ಷನ್ ಫ್ರೀ ರಿಮೂವ್ ಅಂತ ಇದೆ. ಸೊ ಆ ಫ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಾಟರ್ ಮಾರ್ಕ್ ಅನ್ನೋದು ಇಲ್ಲಿ ಕಾಣಿಸಿಗೋದಿಲ್ಲ. ಇವಾಗ ಇದನ್ನು ಸೇವ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಷ್ಟು ರೆಸಲ್ಯೂಷನ್ ಮತ್ತು ಫ್ರೇಮ್ ರೇಟ್ನ ಇಟ್ಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವಿಡಿಯೋ ಅನ್ನೋದು ಸೇವ್ ಆಗ್ತಾ ಇದೆ. ಸೊ ಇವಾಗ ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ನೋಡಿ, ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಒಂದು ವಾಟರ್ ಮಾರ್ಕ್ ಅನ್ನೋದು ಕಾಣೋದಿಲ್ಲ. ಸೊ ಈ ರೀತಿಯಾಗಿ ಇನ್ಶಾಟ್ನಲ್ಲಿ ಯಾವುದೇ ಒಂದು ಇಲ್ಲೀಗಲ್ ಮೆಥಡ್ನ ಮಾಡದೆ ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.